ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅದರ ಅರ್ಥ ಹೇಳ್ಬಿಡ್ತೀನಿ ಎಲ್ಲರಿಗೂ. ಅಜ್ಞಾನ ಮತ್ತು ಅಹಂಕಾರದ ಪೊರೆಯಿಂದ ಕುರುಡಾಗಿದ್ದ ಕಣ್ಣುಗಳನ್ನ ಜ್ಞಾನವೆಂಬ ಈಟಿಯಿಂದ ತಿವಿದು ತೆರೆಸಿದ ಗುರುವೇ ನಿನಗೆ ನಮಸ್ಕಾರ ಅಂತ. ಸೊ ನಮ್ಮ ಕಣ್ಣುಗಳನ್ನ ತೆರೆಸುವಂತ ಗುರುಗಳು ನಮ್ಮ ಅಜ್ಞಾನವನ್ನ ಅಳಿಸಿ ಅಹಂಕಾರವನ್ನ ನಾಶ ಮಾಡಿ ನಮ್ಮನ್ನ ಮೊದಲು ಮನುಷ್ಯರನ್ನಾಗಿ ಮಾಡ್ತಾರೆ. ಮನುಷ್ಯರಾದ ನಂತರದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಏನೇ ಆದ್ರೂ. All of us want recognition, all of us want rewards, all of us want people to appreciate what we do. ನಿಮಗೆ ಅನ್ಸುತ್ತೆ ಎಷ್ಟೋ ಸಲಿ ಚಿಲ್ಡ್ರನ್ ಮೈಟ್ ಥಿಂಕ್, ಮಕ್ಕಳಿಗೆಲ್ಲ ಅನಿಸ್ತಾ ಇರ್ಬೋದು, ನಾನು ಎಷ್ಟೆಲ್ಲ ಕೆಲಸ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಅಪ್ರಿಷಿಯೇಟ್ ಮಾಡೋದಿಲ್ಲ ನನ್ನನ್ನು ಅನ್ಸುತ್ತಾ? ಬರೀ ಓದು 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 ಅಂತ ಹೇಳ್ತಾರೆ, ಓದದೇ ಇರುವಾಗ ನೋಡ್ಬಿಟ್ಟು ಓದು ಅಂತ ಹೇಳ್ತಾರೆ, ಓದ್ತಾ ಇರುವಾಗ ನೋಡಿ ಓದ್ತಾ ಇದೆಯಲ್ಲಪ್ಪ ಅಂತ ಒಂದಿನೊಂದು ಚಪ್ಪಳೆ ತಟ್ಟೋದಿಲ್ಲ, ಒಂದಿನೊಂದು ಅಪ್ರಿಷಿಯೇಟ್ ಮಾಡೋದಿಲ್ಲ. ಇಷ್ಟೊಂದು ಓದಿದ್ದೀನಿ ನೋಡಿ ಅಂತ ಹೇಳಿದ್ರೆ ಬೇರೆ ಏನು ಕೆಲಸ ಇದೆ ನಿಂಗೆ ಅಂತ ಅವಾಗಲೂ ಬೈತಾರೆ ಅಲ್ವಾ? ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. ಕನ್ನಡದಲ್ಲಿ ಕನ್ನಡದ ಭಗವದ್ಗೀತೆ ಅಂತ ಕರೆಯುವಂತ ಒಂದು ಗ್ರಂಥ ಇದೆ. ಯಾವ್ದದು ಗೊತ್ತಾ ಯಾರಿಗಾದ್ರೆ? ಮಂಕುತಿಮ್ಮನ ಕಗ್ಗ ಅಂತ ಒಂದು ಗ್ರಂಥ ಇದೆ. ಬರೆದವ್ರು ಯಾರು? ಡಿ.ವಿ. ಗುಂಡಪ್ಪನವರು, ಡಿ.ವಿ.ಜಿ. ಅವರು ಬರೆದಿರುವಂತ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯ ಸಾರಾಂಶವನ್ನ ತುಂಬಾ ಸುಂದರವಾಗಿ ಕನ್ನಡದಲ್ಲಿ ಎತ್ತಿಡುತ್ತೆ. ಇವಾಗ ನಾನೊಂದು ಹೇಳ್ತೀನಿ, ಅದನ್ನ ನೆನ್ಪಿಟ್ಟುಕೊಳ್ಳಿ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. Appreciation is good. Appreciation motivates us to do well. Appreciation makes us feel good about the effort that we have been putting. All of that is there. But remember this kagga from Mankutimana kagga. ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನವನಾರು, ಲೆಕ್ಕವಿಟ್ಟಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ. ಅರ್ಥ ಆದವ್ರಿಗೆ ಅರ್ಥ ಆಗಿದೆ, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಅಕ್ಕಿಯಿಂದ ಅನ್ನ ಮಾಡ್ಬೋದು ಅಂತ ಮೊದಲು ಕಂಡಿಡಿದವ್ರು ಯಾರು? ಇವತ್ತು ಅನ್ನ ತಿನ್ನಲಿಲ್ಲ ಅಂತಂದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಲ್ವಾ? ಹೊಟ್ಟೆ ತುಂಬಾ ಅನ್ನ ತಿಂದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ. ಆದ್ರೆ ಅಕ್ಕಿನ ಬಳಸ್ಕೊಂಡು ಅನ್ನ ಮಾಡ್ಬೋದು ಊಟಕ್ಕೆ ಅಂತ ಕಂಡಿಡಿದವ್ರು ಯಾರು? ಅಕ್ಷರಗಳನ್ನ ಬರಹಕ್ಕೆ ಕಂಡಿಡಿದವ್ರು ಯಾರು? ಮೊದಲು ಅಕ್ಷರಗಳನ್ನ ಹುಟ್ಟು ಹಾಕಿ ಅಕ್ಷರಗಳಿಂದ ಬರವಣಿಗೆ ಮಾಡ್ಬೋದು. ವಿ ಕ್ಯಾನ್ ರೈಟ್ ಯೂಸಿಂಗ್ ದ ಲೆಟರ್ಸ್. ಹೂ ಕ್ರಿಯೇಟೆಡ್ ದಟ್? ಲೆಕ್ಕವಿಟ್ಟಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಜಗತ್ತು ಆದಿ ಬಂಧುಗಳನ್ನೇ ಲೆಕ್ಕಕ್ಕಿಟ್ಟುಕೊಂಡಿಲ್ಲ. ಆದಿ ಬಂಧುಗಳು ಅಂತಂದ್ರೆ ಯಾರು? ನಮಗೆ ಜೀವನ ಮಾಡೋದನ್ನ ಕಲಿಸಿದವರು, ನಮಗೆ ಊಟ ಕಲಿಸ್ಕೊಟ್ಟವರು, ವಿದ್ಯೆಗೆ ಬುನಾದಿಯಾಗಿರುವಂತಹ ಅಕ್ಷರಗಳನ್ನ ಕಲಿಸ್ಕೊಟ್ಟಂತವ್ರು. ದೋಸ್ ಹೂ ಗೇವ್ ಅಸ್ ದ ಲೆಟರ್ಸ್, ದ ಆಲ್ಫಾಬೆಟ್ಸ್ ಟು ಬಿಲ್ಡ್ ದ ಓಷನ್ ಆಫ್ ನಾಲೆಡ್ಜ್, ಬಿಲ್ಡ್ ದ ಓಷನ್ ಆಫ್ ಲಿಟರೇಚರ್ ದಟ್ ವಿ ಹ್ಯಾವ್ ಬಿಲ್ಟ್ ಇನ್ ಆಲ್ ಸ್ಟ್ರೀಮ್ಸ್ ಆಫ್ ನಾಲೆಡ್ಜ್. ಅಂಡ್ ದೋಸ್ ಹೂ ಟಾಟ್ ಅಸ್ ಹೌ ಟು ಕುಕ್, ಹೌ ಟು ಮೇಕ್ ಫುಡ್ ಔಟ್ ಆಫ್ ದ ರಿಸೋರ್ಸಸ್ ಅವೈಲಬಲ್. ವಿ ಡೋಂಟ್ ರಿಮೆಂಬರ್ ಇವನ್ ದೆಮ್. ಆದಿ ಬಂಧುಗಳನ್ನೇ ಜಗತ್ತು ಲೆಕ್ಕಕ್ಕಿಟ್ಕೊಂಡಿಲ್ಲ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ. ಮಂಕುತಿಮ್ಮ ಅಂತ ಕರೀತಾರೆ ಡಿ.ವಿ.ಜಿ. ಅವರು ಮನುಷ್ಯರನ್ನೆಲ್ಲ ಮಂಕುತಿಮ್ಮ ಅಂತ. ಮಂಕುತಿಮ್ಮ ಅಂದ್ರೆ ದಡ್ಡ ಅಂತ. ದಡ್ಡ, ನಿನಗೆ ಯಶಸ್ಸು ಸಿಗುತ್ತೇನಪ್ಪ, ನಿನಗೆ ಅಪ್ರಿಸಿಯೇಷನ್ ಇದೆಲ್ಲ ಸಿಗುತ್ತಾ? ಅದೆಲ್ಲ ಚಿಂತೆ ಮಾಡಬೇಡ, ನಿನ್ ಕೆಲಸ ನೀನು ಮಾಡ್ತಾ ಹೋಗು. ಯು ಡೂ ಯುವರ್ ವರ್ಕ್. Whether somebody appreciates it or not is not the thing to be focused upon. Your work should not be based on whether somebody is appreciating you or not. Your work should be based on what you want to do, what you believe is to be done, what you feel connected to, the vision you are committed to. Alright, if you have a vision that you feel you should be working towards it, don't bother about whether somebody is supporting you or not. More often, if you are doing something that people don't understand, you are likely to be criticized for it. You are likely to be made fun of. You are likely to be discouraged from doing it. Appreciation and recognition comes only after what you do is understandable to people. ನೀವು ಮಾಡೋದು ಜನಗಳಿಗೆ ಅರ್ಥ ಆಗಕ್ಕೆ ಶುರು ಆದಾಗ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಆದ್ರೆ ನೀವು ಮಾಡಬೇಕು ಅನ್ಕೊಂಡ ಕಾಲಕ್ಕೂ ಜನಗಳಿಗೆ ಅರ್ಥ ಆಗಬೇಕಾಗಿರುವಂತ ಕಾಲಕ್ಕೂ ಬೇಕಾದಷ್ಟು ಡಿಸ್ಟೆನ್ಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಟೈಮ್. ಆ ಡಿಸ್ಟೆನ್ಸ್ ಅನ್ನ ದಾಟೋದಕ್ಕೆ ನಿಮಗೆ ಶಕ್ತಿ ಇರಬೇಕು. ಯು ಶುಡ್ ಹ್ಯಾವ್ ದ ಕರೇಜ್ ಅಂಡ್ ದ ಕನ್ವಿಕ್ಷನ್ ಟು ಕ್ರಾಸ್ ದಟ್ ಡಿಸ್ಟೆನ್ಸ್. ಪ್ರಯತ್ನಗಳನ್ನ ಮಾಡ್ತಾ 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 ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಜನಗಳು ಬರ್ತಾರೆ. ಯು ವಿಲ್ ಕಮ್ ಅಕ್ರಾಸ್ ಅ ಲಾಟ್ ಆಫ್ ಪೀಪಲ್, ಯು ವಿಲ್ ಕಮ್ ಅಕ್ರಾಸ್ ಅ ಲಾಟ್ ಆಫ್ ಐಡಿಯಾಸ್, ಯು ವಿಲ್ ಕಮ್ ಅಕ್ರಾಸ್ ಅ ಲಾಟ್ ಆಫ್ ವರ್ಕ್. You will do variety of things, and when you go forward in life and when you look back, there are so many dots and everything will start making sense. Why did you meet somebody at a particular point of time will be revealed sometime later, and that too when you look back. ಇವತ್ತಿನ ಸಂಪರ್ಕ ಏನು ಉಪಯೋಗ ಆಗುತ್ತೆ ಭವಿಷ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಭವಿಷ್ಯದಲ್ಲಿ ಹೋಗಿ ತಿರುಗಿ ನೋಡಿದಾಗ ಅವತ್ತು ಸಂಪರ್ಕ ಆಗಿತ್ತು, ಅದಕ್ಕೆ ಉಪಯೋಗ ಆಯ್ತು ಅಂತ. ಎಲ್ಲರಿಗೂ ಏನು ಮಾಡಬೇಕು ಅಂತ ಉತ್ಸಾಹ. ಏನು ಮಾಡಬೇಕು? ಐ ವಿಲ್ ಟೆಲ್ ಯು ಸಮ್ ಹಾರ್ಶ್ ರಿಯಾಲಿಟೀಸ್ ಆಫ್ the system that we live in. ನಮ್ಮ ಇವತ್ತಿನ ಪ್ರಪಂಚದ ಕೆಲವು ಕಟು ಸತ್ಯಗಳನ್ನು ನಿಮಗೆ ಹೇಳ್ತೀನಿ. I tell you some harsh realities. There are 24 lakh students who have written NEET in 2024. 24 ಲಕ್ಷ ಜನ ನೀಟ್ ಪರೀಕ್ಷೆ ಬರೆದರು. Of that, the number of medical seats available is 1.25 lakh.
Each one of the applicant who applied for NEET and have written the exam started the preparation with the idea that I will be one of the 1.25 lakhs. But 95% of the people who appeared for the exam will not get a medical seat and they will have to do something else. So now that something else will be something that they have to think about and start doing it again. You have been doing a variety of things. You have been doing a lot of things from your early days. ನೀವು ನರ್ಸರಿ LKG UKG ಹೋದಾಗಿಂದನೂ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಬಂದಿದ್ದೀರಿ. ಯು ಹ್ಯಾವ್ ಬೀನ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ವಾಟ್ ಈಸ್ ದ ಕಾಮನ್ ಥಿಂಗ್ ದಟ್ ಯು ಹ್ಯಾವ್ ಬಿನ್ ವರ್ಕಿಂಗ್ ಆನ್? ನಾವು ಯಾವ್ದ್ರ ಮೇಲೆ ಕೆಲಸ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಚಾಲೆಂಜ್. What is it that you have to work towards? When you are in 10th standard, you are preparing on some things. When you are in PU, you will be preparing on something. When you are in degree, you are preparing on something. At different stages of life, your priorities are changing based on the need of the hour, based on the need of the times. But what is it that has been constant throughout your life? What should be the focus on a continuous basis every day for the entire duration of our life? That is what we need to figure out. I have trained more than 1.5 lakh students over the last 22 years. I have been a teacher and trainer for the last 22 years. I have trained more than 10,000 teachers. I have been a consultant to more than 150 institutions in how to improve the quality of education. Currently, I am a consultant to the government of Meghalaya for improving the quality of education in their state. I am leading a program called Star 30 in Meghalaya. I have worked with Byju's, I have worked with Unacademy, I have founded five organizations in the past. In all these years of experience of having been in the community and understanding the students and trying to understand how life works, I have brought down the principles of focus. I have brought down the principles of success in life to 3 things. 3 ಕೆಲಸ ಮಾಡಬೇಕು ಪ್ರತಿದಿನ. You need to be aware working on these 3 things will make you successful in whatever you do in life. Your priorities keep changing. Currently, your priority might be doing well in studies. Some 5 years later, your priority might be to do something to improve your income. People who are employees, people who are working, I might be earning X amount of money. X amount of money is never enough for me to take care of my Y amount of needs. Always. Whatever level anybody is working, our needs are always more than our resources. ನಮ್ಮ ಅವಶ್ಯಕತೆಗಳು ಎಷ್ಟಿರುತ್ತೋ ಅಷ್ಟನ್ನ ಪೂರೈಸೋದಕ್ಕೆ ನಮ್ಮ ಸಂಪಾದನೆ ಸಾಲ್ತಾ ಇರೋದಿಲ್ಲ. So the priority will be how do I improve my income? Somebody who is not getting 3 meals a day, his priority is to work on getting 3 meals a day. Right? Priorities ಬದಲಾಗ್ತಾ ಇದೆ. ನಾವು ಬರೀ ನಿತ್ಯದ ಅವಶ್ಯಕತೆಗಳನ್ನ ಪೂರೈಸೋದಕ್ಕೋಸ್ಕರ ಕೆಲಸ ಮಾಡ್ತಾ ಹೋದ್ರೆ ನಿತ್ಯದ ಅವಶ್ಯಕತೆಗಳು ಬದಲಾಗ್ತಾನೆ ಹೋಗುತ್ತೆ. ಬೇರೆ ಬೇರೆ ದಿನಗಳಲ್ಲಿ ನಮ್ಮ ಅವಶ್ಯಕತೆಗಳು ಬೇರೆ ಬೇರೆ ಇರುತ್ತೆ. What is it that we have to constantly work upon? I'll give you 3 things. I would want to give you some things that you can work on. And if you work on the principles that I tell you to work on, you will constantly improve. 3 aspects that you have to work on, and I will give you 6 points to work on. ದಿನ ಈ 6 ಕೆಲಸ ಮಾಡಿದೀವಿ ಅನ್ನೋದ್ರ ಮೇಲೆ ನೀವು ಗಮನ ಇಟ್ಟುಕೊಂಡ್ರೆ, forget about how many marks you are getting, it will improve. Fail ಆಗ್ತಾ ಇರಬಹುದು, but if you do these 6 things, you will constantly improve in life. Life is a transition. It moves from one point to another point to another point. ಒಂದಷ್ಟು ದೂರ ಹೋದ್ಮೇಲೆ ನೀವು ನೋಡಿದ್ರೆ point A to point B, there will be a change that is visible. First point to the second point, it will not appear like a change. ಬದಲಾವಣೆ ತರ ಕಾಣಿಸೋದಿಲ್ಲ. 3 things that will define how much an individual grows. ಒಬ್ಬ ಮನುಷ್ಯ ಎಷ್ಟು ಮುಂದೆ ಹೋಗ್ಬೋದು ಜೀವನದಲ್ಲಿ ಅಂತ. If I talk to somebody for 5 minutes, ನನ್ನ ಮನಸ್ಸನ್ನ ನಾನು ಫಿಕ್ಸ್ ಮಾಡ್ತೀನಿ, ಇದು ಇವ್ರ ಲಿಮಿಟ್ ಇದು, ಇಲ್ಲಿಂದ ಮೇಲಕ್ಕೆ ಹೋಗೋದಿಲ್ಲ ಇವರು ಅಂತ. ಅಲ್ಲಿವರೆಗೂ ಹೋಗ್ಬೋದು ಅಷ್ಟೇ ನೀವು. What do I see? ಏನನ್ನ ನೋಡ್ತೀನಿ? What do I observe in you that I can tell in my mind that this is the limit of growth for this person? ಈ ವ್ಯಕ್ತಿ ಇಷ್ಟೇ ಬೆಳೆಯಕ್ಕೆ ಸಾಧ್ಯ, ಇಲ್ಲಿ ಮುಂದಕ್ಕೆ ಹೋಗೋದಿಲ್ಲ ಅವನು ಅಂತ ಹೆಂಗ್ ಗೊತ್ತಾಗುತ್ತೆ? Remember this. The first thing that will determine how far you go in life are your habits. ಅಭ್ಯಾಸಗಳು. Your habits. If you have systematic habits, if you have clear-cut habits, your habits will determine how systematic your life will be, and good habits will make your life automatic and systematic, and that will make you have a lot of mental energy to focus on the priorities. Every habit is associated with something that you want or you may not want in the future. I'll talk about studies as a habit. You are all students, so studies should be your primary purpose. You are working on studies continuously. ಓದುವಾಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನೀವು ಯೋಚನೆ ಮಾಡಿದಾಗ, ಪರೀಕ್ಷೆನಲ್ಲಿ ನಿಮ್ಗೆ ಏನೆಲ್ಲ ಮಾಡಕ್ ಬಿಡ್ತಾರೋ ಅದೆಲ್ಲ ಮಾಡಬಹುದು. ಓದುವಾಗ ನೀವು ಪರೀಕ್ಷೆನಲ್ಲಿ ನಿಮ್ಗೆ ಏನ್ ಮಾಡಕ್ ಬಿಡೋದಿಲ್ಲ ಅದು ಯಾವುದನ್ನು ಮಾಡಬಾರ್ದು. ದಟ್ಸ್ ಆಲ್. ಹೌ ಡು ಐ ಸ್ಟಡಿ ಫಿಸಿಕಲಿ? ಹೆಂಗ್ ಕೂತ್ಕೊಂಡು ಓದ್ಬೇಕು, ಎಲ್ಲಿ ಕೂತ್ಕೊಂಡು ಓದ್ಬೇಕು? ನಾವು ಐ ವಿಲ್ ಆಸ್ಕ್ ಯು, ಕ್ಯಾನ್ ಯು
ಸ್ಲೀಪ್ ಆನ್ ದ ಬೆಡ್ ಅಂಡ್ ಸ್ಟಡಿ. ಎಕ್ಸಾಮ್ ಅಲ್ಲಿ ಬಿಡ್ತಾರೆ ಅಂತಂದ್ರೆ ಮಾಡಿ, ಬಿಡೋದಿಲ್ವಲ್ಲ? ಕ್ಯಾನ್ ಯು ಈಟ್ ವೈಲ್ ಯು ಆರ್ ಸ್ಟಡಿಂಗ್? ಕ್ಯಾನ್ ಯು ಲಿಸನ್ ಟು ಸಮ್ ಮ್ಯೂಸಿಕ್ ವೈಲ್ ಯು ಆರ್ ಸ್ಟಡಿಂಗ್? ಯು ಮೈಟ್ ಹ್ಯಾವ್ 100 reasons ಟು ಸೇ, ಸರ್ ಮ್ಯೂಸಿಕ್ ಕೇಳಿದ್ರೆ ಸರ್ ನನಗೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಬರುತ್ತೆ ಸರ್, ಸೊ ಐ ಆಲ್ವೇಸ್ ವಾಂಟ್ ಸಮ್ ಮ್ಯೂಸಿಕ್. ಟಿವಿ ಓಡ್ತಾ ಇದ್ರೆ ಸರ್ ಅದ್ರ ಪಾದಗಳು ಓಡುತ್ತೆ ಸರ್, ನಾನು ಅದನ್ನು ಗಮನಿಸೋದಿಲ್ಲ, ಐ ವಿಲ್ ನಾಟ್ ನೋಟಿಸ್ ಇಟ್, ಬಟ್ ಐ ವಿಲ್ ಸ್ಟಡಿ ಬೆಟರ್. With studies, don't do anything that you are not allowed to do in the examination hall. You have to sit at a table on a, you have to sit on a chair at a table and write the exam. So your study environment should be like that. Think about all aspects of your life, from the time you wake up till the time you sleep. Whatever you do, think about it in terms of habits. What habits do you have? Do you wake up at the same time and sleep at the same time? ಹೇಳೋದು ಮಲಗೋದು ಫಿಕ್ಸ್ ಆಗ್ಬೇಕು ಫಸ್ಟ್. ಸರಿಯಾಗಿ ಅದೇ ಟೈಮ್ಗೆ ಎದೊಳ್ಬೇಕು, ಅದೇ ಟೈಮಿಗೆ ಮಲ್ಕೊಬೇಕು. ದಟ್ ಶುಡ್ ಬಿ ದ ಫಸ್ಟ್ ಥಿಂಗ್ ದಟ್ ಯು ವರ್ಕ್ ಆನ್. ಊಟ ಮಾಡುವಾಗ ಹೆಂಗ್ ಊಟ ಮಾಡಬೇಕು? ಹೌ ಡು ಯು ಈಟ್? ಡೆವಲಪ್ ಅ ಹ್ಯಾಬಿಟ್ ಫಾರ್ ಇಟ್. ಹೌ ಡು ಯು ವಾಕ್? ಹೌ ಈಸ್ ಯುವರ್ ಡೈಲಿ ರೊಟೀನ್? ಎಲ್ಲದು ಕರೆಕ್ಟಾಗಿ ಕೂಡಿಸ್ಬೇಕು ಅದನ್ನ. ಇಫ್ ಥಿಂಗ್ಸ್ ಬಿಕಮ್ ಹ್ಯಾಬಿಚುವಲ್, ನಿಮ್ಮ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಮಾಡಬೇಕಾಗಿರುವಂತಹ ಕೆಲಸ ಅಲ್ಲದೆಲ್ಲದನ್ನು ಆಟೋಮೆಟಿಕ್ ಮಾಡಬೇಕು. ಇಟ್ ಶುಡ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್ ಇನ್ ದ ಸೇಮ್ ವೇ. ಡನ್, ಫಿಕ್ಸ್ ಇಟ್, ದಟ್ಸ್ ಆಲ್. ಥಿಂಕ್ ಅಬೌಟ್ ಹ್ಯಾಬಿಟ್ ಆಸ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ವರ್ಕ್ ಆನ್. Constantly keep questioning yourself whether this habit will make me do well in life or not, and constantly work on building habits that are positive habits. Number 1. Second, attitudes. Attitude is your consistent approach or perception or opinion towards something, individuals or people. It's not like avanu bari attitude. That is not how you look at it psychologically. Attitude, ಈಗ ನಿಮ್ಮ attitude ನನ್ನ ಬಗ್ಗೆ ಒಂಥರ ಇರಬಹುದು, ಇನ್ನೊಬ್ಬರ ಬಗ್ಗೆ ಒಂಥರ ಇರಬಹುದು. Notice it. You might have a very positive, pleasant attitude towards one of your classmates. So every time that person comes in front of you, your response is similar. You talk to them with a smile. You don't like somebody, your attitude is always that the person is bad. When that person comes, you will be stiff. So attitude is how you respond to situations, people or instances repetitively. Be conscious of that and start developing attitudes which will help you develop positivity in your life. Number 3, mindset. Mindset is like the guiding principle that will drive your life on a day-to-day basis. I'll give you an example. Mindset andre manasikate. Mindset. I'll give you an example of 2 different mindsets of people in normal life. ಎರಡು ಪ್ರಾಣಿಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ಕುರಿ ಎಲ್ಲರಿಗೂ ಗೊತ್ತಾ? ಶೀಪ್, ಕುರಿ. ಅದರದ್ದು ಕೌಂಟರ್ ಪಾರ್ಟ್ ಒಂದಿದೆ, ಟಗರು. ಟಗರು ಗೊತ್ತಾ ಎಲ್ಲರಿಗೂ? ರಾಮ್. ಕುರಿಯ ಮೈಂಡ್ ಸೆಟ್ ಒಂಥರ ಇರುತ್ತೆ, ಟಗರಿನ ಮೈಂಡ್ ಸೆಟ್ ಒಂಥರ ಇರುತ್ತೆ. ಒಂದ್ ಕಡೆ ಕುರಿ ನಿಲ್ಸಿ, ಇನ್ನೊಂದ್ ಕಡೆ ಟಗರನ್ನ ನಿಲ್ಸಿ, ಎರಡರ ಮುಂದೆ ಒಬ್ಬೊಬ್ರು ಹೋಗಿ ಮುಂದಕ್ಕೆ. ಯು ಗೋ ಟುವರ್ಡ್ಸ್ ದೆಮ್. ಬೋತ್ ಆಫ್ ದೆಮ್ ವಿಲ್ ಟೇಕ್ ಎ ಫ್ಯೂ ಸ್ಟೆಪ್ ಬ್ಯಾಕ್ವರ್ಡ್ಸ್. ಎರಡು ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಹೋದಾಗ ಕುರಿ ಮನಸ್ಸಲ್ಲಿ ಏನ್ ಓಡ್ತಾ ಇರುತ್ತೆ? ಯಾಕಪ್ಪ ಇವನು ನನ್ನ ಕಡೆ ಬರ್ತಿದ್ದಾನೆ, ಯಾವಾಗ ಓಡೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ ಇರುತ್ತೆ. ಟಗರ ಮನಸ್ಸಲ್ಲಿ ಏನಿರುತ್ತೆ? ಯಾಕಪ್ಪ ನನ್ನ ಕಡೆ ಬರ್ತಿದ್ಯಾ, ಸರಿ ಇದೆ ತಾನೇ ಬುದ್ಧಿ. ಯು ಮೂವ್ ಟುವರ್ಡ್ಸ್ ಇಟ್ ಫರ್ದರ್. ದ ಶೀಪ್ ವಿಲ್ ಟೇಕ್ ಅನ್ ಆಪರ್ಚುನಿಟಿ ಅಂಡ್ ರನ್ ಅವೇ, ಓಡೋಗ್ಬಿಡುತ್ತೆ. ಯು ಮೂವ್ ಅ ಫ್ಯೂ ಮೋರ್ ಸ್ಟೆಪ್ಸ್ ಟುವರ್ಡ್ಸ್ ದ ರ್ಯಾಮ್. ಟಗರ್ ಕಡೆಗೆ ಇನ್ನೊಂದೆರಡು ಹೆಜ್ಜೆ ಹಾಕಿ, ದಟ್ ವಿಲ್ ಲುಕ್ ಅಟ್ ಯು ಸ್ಟ್ರೈಟ್ ಇನ್ ದ ಐ, ಆಸ್ ಇಫ್ ಕಮ್ಯುನಿಕೇಟಿಂಗ್ ಟು ಯು ಟು ರೀಥಿಂಕ್ ಯುವರ್ ಡಿಸಿಷನ್. ಆರ್ ಯು ಶೋರ್ ಯು ವಾಂಟ್ ಟು ಡೂ ದಿಸ್? ಥಿಂಕ್ ಅಬೌಟ್ ಇಟ್. ಇಟ್ ವಿಲ್ ನಾಟ್ ಬಿ ಗುಡ್ ಫಾರ್ ಯು. ನಿಂಗೆ ಸರಿ ಹೋಗೋದಿಲ್ಲ ಇದು. ಇಫ್ ಯು ಸ್ಟಿಲ್ ಗೋ ಟುವರ್ಡ್ಸ್ ಇಟ್, ಏನ್ ಮಾಡುತ್ತೆ? ಬಂದು ಮಂಡಿ ಹೊಡಿತು ಅಂತಂದ್ರೆ 6 ತಿಂಗಳು ಎದೊಳಕ್ಕಾಗೋದಿಲ್ಲ, ಮಂಡಿ ಮುರಿಯುತ್ತೆ. ದ ರ್ಯಾಮ್ ಕ್ಯಾನ್ ಬ್ರೇಕ್ ಯುವರ್ ನೀಸ್. ಮಂಡಿ ಮುರಿದಾಕ್ಬೋದು. ಎಕ್ಸಾಂಪಲ್ ಆಫ್ ಮೈಂಡ್ ಸೆಟ್. ನಾವು ಎಕ್ಸ್ಟ್ರಾಪೊಲೇಟ್ ದಿಸ್ ಟು ಪೀಪಲ್. ಸಮಸ್ಯೆಗಳು ಎದುರಾದಾಗ ಜೀವನದಲ್ಲಿ, ಅಯ್ಯೋ ಪ್ರಾಬ್ಲಮ್ ಆಗಿದೆಯಲ್ಲಪ್ಪ, ಇದರಿಂದ ತಪ್ಪಿಸ್ಕೊಳ್ಳಿ ಹೆಂಗೆ ಅಂತ ಯೋಚನೆ ಮಾಡೋರು, ದೇ ವಿಲ್ ಲುಕ್ ಅಟ್ ಅನ್ ಆಪರ್ಚುನಿಟಿ ಟು ರನ್ ಅವೇ ಫ್ರಮ್ ಇಟ್. ನಿಮ್ಗೆ ಎಕ್ಸಾಮ್ 2 ತಿಂಗಳಿದೆ, ಏನು ಓದಿಲ್ಲ, ಬುಕ್ಕೆ ಮುಟ್ಟಿಲ್ಲ. ಕುರಿ ಮೈಂಡ್ ಸೆಟ್ ಅಂತಂದ್ರೆ ಏನ್ ಗೊತ್ತಾ? ಕುರಿ ಮೈಂಡ್ ಸೆಟ್ ಅಂತಂದ್ರೆ ಆಗಲ್ಲ ಬಿಡು ಅಂತ ಬುಕ್ ಮುಚ್ಚಿಬಿಟ್ಟು ಮಲ್ಕೊಂಡ್ಬಿಡೋದು. ಟಗರ್ ಮೈಂಡ್ ಸೆಟ್ ಅಂದ್ರೆ ಏನ್ ಗೊತ್ತಾ? ಆಗಿದ್ದಾಗ್ಲಿ ನೋಡೋಣ ಅಂತ ನುಗ್ಗೋದು. ಸೊ ಹಿಯರ್ ಐ ವಾಂಟ್ ಯು ಟು ಥಿಂಕ್ ಅಬೌಟ್ ಆರ್ ಅಂಡರ್ಸ್ಟ್ಯಾಂಡ್ 1 ಶ್ಲೋಕ ಫ್ರಮ್ ಭಗವದ್ಗೀತಾ. 3 ಶ್ಲೋಕಗಳಿದೆ ಭಗವದ್ಗೀತೆಯಲ್ಲಿ ನನ್ನ ಲೈಫ್ ಅನ್ನ ಡ್ರೈವ್ ಮಾಡುವಂತ. ಅದ್ರಲ್ಲಿ ಒಂದು ಹೇಳ್ತೀನಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದ್ರೆ ಕೆಲಸ ಮಾಡೋದಷ್ಟೇ ನಿನ್ನ ಕರ್ತವ್ಯ. To do your duty is your responsibility. Not thinking about what might be the outcome. ಫಲಾಫಲಗಳ ಬಗ್ಗೆ ಯೋಚನೆ ಮಾಡಕ್ ನಿನಗಾಗೋದಿಲ್ಲ. ಯಾಕಂದ್ರೆ
ವಾಟ್ ವಿಲ್ ಬಿ ದ ರಿಸಲ್ಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಓನ್ಲಿ ವಾಟ್ ಯು ಡೂ. ನೀವೇನ್ ಮಾಡ್ತೀರಾ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗೋದಿಲ್ಲ ರಿಸಲ್ಟ್. ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್, ದ ಫ್ಯಾಕ್ಟರ್ಸ್ ಆಫ್ ವಿಚ್ ಯು ಡೋಂಟ್ ಇವನ್ ನೋ. ಏನೇನ್ ಫ್ಯಾಕ್ಟರ್ಸ್ ನಿಮ್ಮ ರಿಸಲ್ಟ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತೂ ಇಲ್ಲ. ಫಲದ ಅಪೇಕ್ಷೆ ಇಟ್ಕೊಂಡು ಥಿಂಕಿಂಗ್ ಅಬೌಟ್ ದ ರಿಸಲ್ಟ್ ಡೋಂಟ್ ಡಿಸೈಡ್ ಹೌ ಮಚ್ ಯು ಶುಡ್ ಪುಟ್ ಇನ್ ಟರ್ಮ್ಸ್ ಆಫ್ ಎಫರ್ಟ್. ನಾನು ಅನ್ಕೊಂತಿರೋದು ಸಾಧ್ಯ ಆಗಬಹುದು ಅಂತ ಅನ್ಕೊಂಡು ಜಾಸ್ತಿ ಕೆಲಸ ಮಾಡೋದಾಗ್ಲಿ, ಅಥವಾ ಸಾಧ್ಯ ಆಗೋದಿಲ್ಲ ಅಂತ ಅನ್ನಿಸಿದಾಗ ಕೆಲಸ ಮಾಡೋದನ್ನ ನಿಲ್ಸೋದಾಗ್ಲಿ ಮಾಡಬಾರ್ದು. ನಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಷ್ಠವ ಕರ್ಮಣಿ. ಅಂದ್ರೆ ಕರ್ಮಫಲದ ಅಪೇಕ್ಷೆಯಿಂದ ಕೆಲಸ ಮಾಡೋದಾಗ್ಲಿ ಅಥವಾ ಕರ್ಮಫಲ ಸಿಗೋದಿಲ್ಲ ಅಂತ ಕೆಲಸವನ್ನು ಬಿಡೋದಾಗ್ಲಿ ಮಾಡಬಾರ್ದು. ಎಕ್ಸಾಂಪಲ್ ವಿತ್ ಸ್ಟೂಡೆಂಟ್ಸ್ ಲೈಫ್. ಫಸ್ಟ್ PUC ಬಂದಿದ್ದೀರಲ್ಲ, ಫಸ್ಟ್ PUC ಫಸ್ಟ್ ವೀಕ್, ಸೆಕೆಂಡ್ ವೀಕ್, 10th ಅಲ್ಲಿ ಹೆಂಗೋ ಬಚಾವ್ ಆಗ್ಬಿಟ್ಟೆ. PUC ನಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ರಿಸಲ್ಟ್ ಬಂದಾಗ ಅಪ್ಪ ಅಮ್ಮನ ಮುಂದೆ ರಿಸಲ್ಟ್ ಬಗ್ಗೆ ರಿಯಾಕ್ಷನ್ಗೂ ನಮ್ಮ ಮನಸ್ಸಿನಲ್ಲಾಗೋ ನ್ಯಾಚುರಲ್ ರಿಯಾಕ್ಷನ್ಗೂ ಡಿಫರೆನ್ಸ್ ಇದೆ. 65% ಬಂತು, ನಮ್ಮ ಮನಸ್ಸಲ್ಲಿ ಹಬ್ಬ ಸದ್ಯ ಅಂತ ಅನ್ಸುತ್ತೆ. ಅಪ್ಪ ಅಮ್ಮನ ಮುಂದೆ ಇನ್ನು 90 ಬರ್ಬೇಕಿತ್ತು, ರಿವ್ಯಾಲ್ಯೂಷನ್ಗೆ ಹಾಕ್ಬಿಡ್ತೀನಿ ಅನ್ನೋದೆಲ್ಲ ನೀವು ಯೋಚನೆಗಳು. ಅದು ನಿಮಗೂ ಗೊತ್ತು ನಾಟಕ ಅಂತ, ಜಸ್ಟ್ ಮ್ಯಾನೇಜಿಂಗ್ ಪೇರೆಂಟ್ಸ್ ಎಮೋಷನ್ಸ್. ಬಟ್ ಇನ್ ಯುವರ್ ಹಾರ್ಟ್ ಯು ನೋ somehow I passed. ಅಬ್ಬಾ ಮುಗಿದಿತ್ತು ಅನ್ಕೊಂಡೆ. ಐ ವಾಸ್ ವರಿಡ್ ದಟ್ ಐ ಮೈಟ್ ಫೇಲ್. somehow ದಾಟ್ಕೊಂತು. ಬಟ್ PUC ಅಡ್ಮಿಷನ್ ಆಗ್ತಿದ್ದಂಗೆ ಅದಕ್ಕೆ ಕೌಂಟರ್ ಥಾಟ್ ಬರುತ್ತೆ. 10th ಅಲ್ಲಿ ಆಗಿತ್ತರ ಬಿಡೋದಿಲ್ಲ, ಫಸ್ಟ್ PUC ಇಂದ ಫಸ್ಟ್ ಡೇ ಇಂದಾನೆ ಓದ್ತೀನಿ. ಏನು ಏನಿದೆ, ಏನ್ ಕಷ್ಟ ಇದೆ, ಅವತ್ತಾಗಿದ್ದ ಅವತ್ತು ಓದ್ಕೊಂಡ್ಬಿಟ್ರೆ ಮುಗೀತು, ದಟ್ಸ್ ಆಲ್. 2 ವಾರ ಕಾಲೇಜ್ ಶುರುವಾಗಿ 2-3 ವಾರ ಆಯ್ತಲ್ಲ, ಇಷ್ಟೊತ್ತಿಗಾಗ್ಲೇ ಅದೆಲ್ಲ ಸ್ಟೀಮ್ ಇಳಿದಿರುತ್ತೆ ಇಂಜಿನ್ ಇಂದ. ಹೊಸದೊಂದು ವಿಚಾರಗಳ ಅಂಕುರ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ. ಪರವಾಗಿಲ್ಲ ಅದಿರ್ಲಿ ಬಿಡು, ಫಿಲ್ಮ್ ಹೋಗೋಣ. ಯಾಕಂದ್ರೆ ಅಂಕುರದಲ್ಲಿ ಎಲ್ಲರಲ್ಲೂ ಒಂದು ಸ್ನೇಹ ಅಂಕುರ ಆಗಿರುತ್ತೆ. ದೇರ್ ವಿಲ್ ಬಿ ದಟ್ ಇನಿಸಿಯೇಷನ್ ಆಫ್ ಫ್ರೆಂಡ್ಶಿಪ್ ಅಮಾಂಗ್ಸ್ಟ್ ಆಲ್ ಆಫ್ ಯು. ಫ್ರೆಂಡ್ಸ್ ಆಗ್ತಾರೆ. ಅಬ್ಬಾ ಸದ್ಯ 10th ಅಲ್ಲಿ ಬಿಟ್ಟು ಬಂದಿದ್ದ ಫ್ರೆಂಡ್ಸ್ಗಿಂತ ಅವ್ರು ಪರವಾಗಿಲ್ಲ, ಇವ್ರಿಗೂ ಚೆನ್ನಾಗಿದ್ದಾರೆ ಇವರು. ಅವರೆಲ್ಲ ಬಿಡುವಾಗ ನಾನು ಹತ್ಕೊಂಡು ಬಂದೆ. ಏನು ನೌ ಯು ಲುಕ್ ಬ್ಯಾಕ್ ಅಟ್ ದೋಸ್ ಡ್ರಾಮಾ ದಟ್ ಯು ಡಿಡ್ ಆಫ್ಟರ್ ಯುವರ್ 10th ಸ್ಟ್ಯಾಂಡರ್ಡ್. ವೆನ್ ಯು ಲುಕ್ ಬ್ಯಾಕ್ ಅಟ್ ಇಟ್, ಹೌ ಡು ಯು ಫೀಲ್? ದಟ್ ವಾಸ್ ಓಕೆ, that was not necessary. So that's how it is. When you look back, there is wisdom. ಹಿಂದೆ ತಿರುಗಿ ನೋಡಿದಾಗ wisdom ಇದೆ. ಅದು ಮಾಡುವಾಗ ಅದೇ ಇಂಪಾರ್ಟೆಂಟ್. I love going near the schools and result center. Schools are last day of board exams. 10th standard centers ಇರುತ್ತಲ್ಲ, ಅಲ್ಲಿ ಲಾಸ್ಟ್ ಡೇ ಇದ್ರೆ ನಾನು ಯಾವ್ದಾದ್ರು ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಮೆಟ್ಲು ಮೇಲೆ ಕೂತ್ಕೊಂಡಿರ್ತೀನಿ ಸುಮ್ಮನೆ ನೋಡೋದಕ್ಕೆ ಏನ್ ಮಾಡ್ತಾರೆ ಅಂತ. ತಬ್ಕೊಂಡು ಅಳೋದೇನು, ಅದಕ್ಕೂ ಮುಂಚೆ ಆ ಎಲ್ಲ ಸ್ಲ್ಯಾಮ್ ಬುಕ್ಗಳು ಬರ್ಕೊಳ್ಳೋದೇನು, ನಿನಗೇನ್ ಇಷ್ಟ, ನಿನಗೆ ಅದಿಷ್ಟನಾ, ಯಾವ ಆಕ್ಟರ್ ಇಷ್ಟ, ಯಾವ ಸಿನಿಮಾ ಇಷ್ಟ, ಆಲ್ ದಟ್ ವಿಲ್ ಬಿ ದೇರ್. ಎನಿವೇಸ್ ದಟ್ಸ್ ಓಕೆ, ದಟ್ಸ್ ಆಲ್ ಪಾರ್ಟ್ ಆಫ್ ಗ್ರೋಯಿಂಗ್ ಅಪ್. ಸೊ ರಿಮೆಂಬರ್, ಈ 2 ವರ್ಷ ನಿಮಗೆ ಅವಕಾಶ ಇದೆ ಮಕ್ಕಳ. ಯು ಹ್ಯಾವ್ ಅನ್ ಆಪರ್ಚುನಿಟಿ ಫಾರ್ 2 years ಟು ಡೂ ವಾಟ್? ಇಫ್ ಯು ಥಿಂಕ್ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, 95% ಇಸ್ ದ ಚಾನ್ಸ್ ದಟ್ ಯು ವಿಲ್ ನಾಟ್ ಬಿಕಮ್. ಡಾಕ್ಟರ್ ಆಗೋದೇ ನನ್ನ ಪ್ರೈಮರಿ ಟಾಸ್ಕ್ ಅಂತ ನೀವು ಅನ್ಕೊಂಡ್ರೆ 95% ಇಸ್ ದ ಪ್ರಾಬಬಿಲಿಟಿ, ಯು ಶುಡ್ ನಾಟ್ ಸೇ ಇನ್ ಪರ್ಸೆಂಟೇಜ್, 0.95 ಇಸ್ ದ ಪ್ರಾಬಬಿಲಿಟಿ ದಟ್ ಯು ವಿಲ್ ನಾಟ್ ಬಿಕಮ್ ಅ ಡಾಕ್ಟರ್. ದೆನ್ ವಾಟ್ ಶುಡ್ ಯು ಫೋಕಸ್ ಆನ್? ವೇಸ್ಟ್ ಸರ್, ಎಲ್ಲ ವೇಸ್ಟ್, ಬಿಟ್ಬಿಡ್ತೀನಿ ಸರ್. ನಮ್ಮ ಕಾಲೇಜ್ ಮುಂದೆನೆ ಒಂದು ಟೀ ಸ್ಟಾಲ್ ಹಾಕೊಂತೀನಿ, ಸಮೋಸ ಮಾರ್ತೀನಿ. ಇಲ್ಲಿ 450 ಜನ ಇದ್ದಾರೆ, ದಿನಕ್ಕೆ 450 ಜನದಲ್ಲಿ 100 ಜನ ಸಮೋಸ ತಗೊಂಡ್ರು. ಐ ಟೆಲ್ ಯು, ಎಕನಾಮಿಕ್ಸ್, ದಿ ಎಕನಾಮಿಕ್ಸ್ ಆಫ್ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. In today's economics, a fresh graduate, if he is not getting a salary of 45,000 rupees per month from the first month of his graduation, he is not, the education is not justified. The baseline salary for a good graduate is 45,000 rupees in today's times. If he is not getting it in today's times, then the fresh graduate is not justifying his education. ನೀವೆಲ್ಲ ಬರೋ ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ. There are so many people who work for 10,000, 15,000, 20,000 rupees salaries. ನೀವು ಯೋಚನೆ ಮಾಡಿ, 14 ವರ್ಷ ಆದ್ಮೇಲೆ ಮಕ್ಕಳು ಕೆಲಸ ಮಾಡಬಹುದು. ಬಾಲ ಅಪರಾಧಿ ಕಾಯ್ದೆ, ಚೈಲ್ಡ್ ಲೇಬರ್ ಲಾಸ್ ಇಸ್ ಅಪ್ ಟು 14 years. After completing 14 years, work for 3 hours at home, make 100 samosas or 200 samosas, put it on a cycle, go and stand near a college. 200 samosas will be done in 2 hours. 20 rupees is one samosa. 20 rupees into 200, how much is the money? 4,000 rupees, tax free. You don't have to go in a suit, you don't have to have multiple clothes. 2 ಜೊತೆ ಬಟ್ಟೆ, 1 ಸೈಕಲ್, 2 ಡಬ್ಬ. 14ನೇ ವಯಸ್ಸಿಂದ ನೀವು ದಿನಕ್ಕೆ 4,000 ರೂಪಾಯಿ ಸಮೋಸದಲ್ಲಿ ಸಂಪಾದನೆ ಮಾಡ್ತಿದ್ದೀರಾ. That means 1,20,000 rupees tax free income. 50% of that will not go for production cost. 35% is the production cost for samosa. 50% cost ಅಂತ ಅನ್ಕೊಂಡ್ರು ತಿಂಗಳಿಗೆ 60,000 ರೂಪಾಯಿ at the age of 15 a boy can start earning. ನಾವು ಅಲ್ಲಿಂದ ಹಿಡಿದು
25ನೇ ವಯಸ್ಸುವರೆಗೂ ತಿಂಗಳಿಗೆ 60,000 ರೂಪಾಯಿ ಅವನು ಸಿಂಪಲ್ ಬ್ಯಾಂಕ್ ಡೆಪಾಸಿಟ್ ಮಾಡ್ತಾ ಬಂದ್ರು ಫಾರ್ 10 years he has made 60,000 rupees bank deposit. Go and open up any financial calculator and calculate the returns of a debt mutual fund, debt oriented mutual fund. 8 to 10% is the consistent return over long term. You will have wealth. You will have wealth, but you are spending money to get educated, and at the end of it, you are looking for a job which will give you 25,000 rupees per month. Why did you spend so much money on education, and what is it that you are preparing for? The jobs that we are looking at today may not even be jobs in the future. 20 years ago, 15 years ago, telephone booth was a job. Telephone booth people used to have good money. Internet cafe, cyber cafe was there everywhere. People who used to have 10 computers and run a cyber cafe were considered to be good prospective match for the daughters of people. Hey, ಒಂದು ಸೈಬರ್ ಕೆಫೆ ಇದೆ, ಹಂಗಾರೆ ತಗೋ ಮದುವೆ ಮಾಡೋದು ನಿಮ್ಮ ಮಗಳನ್ನ. ಇವತ್ತು ಸೈಬರ್ ಕೆಫೆ ಇದೆ ಅಂತಂದ್ರೆ ಯಾರು ಹೋಗ್ತಾರೆ? Who is going there? 3 things you have to be conscious about. What are the 3 things you have to be conscious about? Your habits, attitudes, and mindset. These 3 things, if you are focusing, you will become powerful people. You have to become a powerful individual. What you do, what are the opportunities, ಅದನ್ನ ಟೈಮ್ ಟು ಟೈಮ್ ಅವಕಾಶಗಳು ಸಿಗುತ್ತೆ. ಇವಾಗೆಲ್ಲ ಇನ್ನು 1000 ವರ್ಷ ಆದ್ಮೇಲೂ ಮನುಷ್ಯರಿಗೆ ಬಳಸ್ಕೊಂಡು ಬೆಳೆಯೋದಕ್ಕೆ ಅವಕಾಶಗಳಿದ್ದೇ ಇರುತ್ತೆ. ನೀವು ಮೊದಲೇ ಡಿಸೈಡ್ ಆಗ್ಬಿಡ್ತೀನಿ ಇದೇ ಅವಕಾಶ ಬಳಸ್ಕೊಳ್ಬೇಕು ನಾನು ಅಂತಂದಾಗ ನಿಮ್ಗೆ ಅವಕಾಶನ ಬಳಸ್ಕೊಳ್ಳುವಂತ ಟೈಮ್ ಬಂದಾಗ, when the time comes for you to make use of the opportunity, if that is no longer an opportunity to be used, what will you do? ನಾನು ಇದೇ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ರಿ, 10 ವರ್ಷ ಕೆಲಸ ಮಾಡಿದ್ರಿ, ಕೆಲಸ ಮಾಡ್ಕೊಂಡು ಹೋದ್ರಿ, and when you came to the point where you are ready to take a job in that particular vocation and that is not even a profession to be pursued, it is irrelevant at that point of time. What will you do? What is your preparation for them? Now I will tell you 6 things to focus on a daily basis. 6 ವಿಷಯಗಳ ಮೇಲೆ ಗಮನ ಕೊಡಬೇಕು ಪ್ರತಿದಿನ. The first thing, who gets more opportunities in life? ನಂಬಿಕೆಗೆ ಯೋಗ್ಯರಾಗಿರುವಂತ ಅವರಿಗೆ ಅವಕಾಶಗಳು ಸಿಗುತ್ತೆ. The first thing that you have to build is trustworthiness. ಯಾರು ನಂಬಿಕೆಗೆ ಯೋಗ್ಯರು? Those who have strong character. ನಿಮ್ಮ ಚಾರಿತ್ರ್ಯದಲ್ಲಿ ಶಕ್ತಿ ಇರಬೇಕು. Your character should have strength. If you have strength of character, even if you don't have education, you will get opportunities. Dr. Rajkumar was not the most accomplished actor of his times. ಅವ್ರಿಗಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡೋರು ಯಾರು ಇರೋದಿಲ್ವಾ? ಹೆಂಗ್ ಮೆಜರ್ ಮಾಡ್ತಾರೆ ಯಾರು ಒಳ್ಳೆ ಆಕ್ಟರ್ ಅಂತ? ಡಾಕ್ಟರ್ ರಾಜ್ಕುಮಾರ್ಗೆ ಯಾಕೆ ಸಿಕ್ತು ಜಾಸ್ತಿ ಆಪರ್ಚುನಿಟೀಸ್? ರಾಜ್ಕುಮಾರ್ ವಾಸ್ ಟ್ರಸ್ಟ್ವರ್ತಿ. He will never make anything, he will never say or do anything that will damage the producers. Dr. Rajkumar looked at producers as those who give him food. ಅನ್ನದಾತರು ಅಂತ ಹೇಳ್ತಿದ್ರು. Look at his attitude towards his fans. ರಾಜ್ಕುಮಾರ್ ಅವ್ರು ಏನ್ ಹೇಳ್ತಿದ್ರು ಫ್ಯಾನ್ಸ್ಗೆ? ಬೈತಿದ್ರ ಬಾಯಿಗೆ ಬಂದಂಗೆ? ಅಭಿಮಾನಿ ದೇವರುಗಳು ಅಂತ ಹೇಳ್ತಿದ್ರು. ಅವತ್ತು ರಾಜ್ಕುಮಾರ್ ಅವರನ್ನ ಬೈಯೋರಿದ್ರು, ನಾಟಕ ರಾಜ್ಕುಮಾರ್ ಅಂತ ಹೇಳೋರು. ಅನ್ಕೊಳ್ಳಿ ಬಿಡಿ. ಬಟ್ ಎವ್ರಿಬಡಿ ಹೂ ಹ್ಯಾಸ್ ಇಂಟರಾಕ್ಟೆಡ್ ವಿತ್ ರಾಜ್ಕುಮಾರ್ ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ಕೊಂಡು ವ್ಯಕ್ತಿ ಅಂದ್ರೆ ಹೆಂಗಿರ್ಬೇಕು, ಹೆಂಗ್ ಹೇಳ್ತಾರೆ? ಕ್ಯಾರೆಕ್ಟರ್. ಹೆಂಗ್ ಗೊತ್ತಾಗುತ್ತೆ ನಮಗೆ? ಹೌ ಡು ವಿ ವರ್ಕ್ ಆನ್ ಇಟ್? 5 ವಿಷಯ ಹೇಳ್ತೀನಿ. ಸುಳ್ಳು ಹೇಳಬಾರ್ದು, ಏನ್ ಬೇಕೋ ಕಾನ್ಸಿಕ್ವೆನ್ಸ್ ಇರಲಿ. ವಾಟ್ ಎವರ್ ಬಿ ದ ಕಾನ್ಸಿಕ್ವೆನ್ಸ್, ಡೋಂಟ್ ಲೈ. ದಟ್ ವಿಲ್ ಬಿಲ್ಡ್ ಯುವರ್ ಕ್ಯಾರೆಕ್ಟರ್. ಮೋಸ ಮಾಡಬಾರ್ದು, ಎಂತ ಪರಿಸ್ಥಿತಿನಾದ್ರೂ ಇರಲಿ. ಇಲ್ಲೊಂದು ಸ್ವಲ್ಪ ಮೋಸ ಮಾಡಿದ್ರೆ 10,000 ರೂಪಾಯಿ ಸಿಗುತ್ತೆ, ನಾನು ನನ್ನ ಒಂದು ಯಾವ್ದೋ ಹೊಸ ಮೊಬೈಲ್ ತಗೊಳ್ಬಹುದು. ಮೋಸ ಮಾಡಬಾರ್ದು, ಡೋಂಟ್ ಚೀಟ್. 3ನೇದು, ಕಳ್ತನ ಮಾಡಬಾರ್ದು. ನಿನ್ನದಲ್ಲದೆ ಇರೋದು ನಿನ್ನದಲ್ಲ, ಸಂಪಾದನೆ ಮಾಡಿ ತಗೋ ರಾಜಾರೋಷವಾಗಿ. ಕಳ್ತನ ಮಾಡಬೇಡ, ಡೋಂಟ್ ಚೀಟ್, ಡೋಂಟ್ ಸ್ಟೀಲ್. 4ನೇದು, ಮಾತಿನ ಮೇಲೆ ನಿಗಾ ಇರಬೇಕು. ಯು ಶುಡ್ ಹ್ಯಾವ್ ಕಾನ್ಶಿಯಸ್ನೆಸ್ ಅಬೌಟ್ ವಾಟ್ ಯು ಸ್ಪೀಕ್. ಕೆಟ್ಟದಾಗಿ ಮಾತಾಡಬಾರ್ದು. 5ನೇದು, ನಿಮ್ಮ ಕೋಪದ ಮೇಲೆ ಕಂಟ್ರೋಲ್ ಇರಬೇಕು, ವೈಲೆನ್ಸ್ ಮಾಡಬಾರ್ದು. ಯು ಆರ್ ಸೀಯಿಂಗ್ ಎಕ್ಸಾಂಪಲ್ಸ್, ನೋ? ಮಾತಿನ ಮೇಲೆ ಹಿಡ್ತಾ ಇಲ್ಲದೆ ಇರೋರು, ಕೋಪದ ಮೇಲೆ ಹಿಡ್ತಾ ಇಲ್ಲದೆ ಇರೋರು ಏನಾಗಿದೆ? I don't have to name. We are having current examples of that. So ಈ 5 ವಿಷಯದ ಮೇಲೆ ಗಮನ ಇಡಿ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗುತ್ತೆ. ದೇರ್ ವಿಲ್ ಸುಳ್ಳು, ಮೋಸ, ಕಳ್ಳತನ, ಕೆಟ್ಟ ಮಾತು, ಹೊಡೆದಾಟ ಇವೆಲ್ಲ ಆಗುವಂತ ಟೈಮಲ್ಲಿ ನಿಮ್ಗೆ ಯಾವಾಗಲೂ 2ನೇ ಆಪ್ಷನ್ ಕಾಣುತ್ತೆ. ಸುಳ್ಳು ಹೇಳುವಾಗ ಹೇಳದೇ ಇರೋ ಆಪ್ಷನ್ ನಿಮಗೆ ಗೊತ್ತಿರುತ್ತೆ, ಬೇಡ ಇದು ಅಂತ. ನೀವು ಲೇಟ್ ಆಗಿ ಬಂದ್ರಿ ಕಾಲೇಜ್ಗೆ, ನೀವು ಲೇಟ್ ಆಗಿ ಬಂದಿದ್ದಕ್ಕೆ ಪನಿಷ್ಮೆಂಟ್ ಆಗುತ್ತೆ. ಬಸ್ ಸಿಗ್ಲಿಲ್ಲ ಅಂತ ಸುಳ್ಳು ಹೇಳಿದ್ರೆ ತಪ್ಪಿಸ್ಕೊಳ್ಬಹುದು. ನೀವು ಎಲ್ಲೋ ಫಿಲಮ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ. ಫಿಲಮ್ಗೆ ಹೋಗ್ಬೇಕು ಅಂತಂದ್ರೆ ನಿಮ್ ಟೀಚರ್ಸ್ ಬಿಡೋದಿಲ್ಲ. ಯು ವಿಲ್ ಸೇ ನನಗೆ ಹೊಟ್ಟೆ ನೋವ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತಂದ್ರೆ ದೇ ಕೆನಾಟ್ ಸ್ಟಾಪ್ ಯು. ಬಟ್ ಯು ಶುಡ್ ನಾಟ್. ಶಿಕ್ಷೆ ಆಗ್ಲಿ ಅನುಭವಿಸೋಣ, ಬಟ್ ಸುಳ್ಳು ಹೇಳೋದಿಲ್ಲ. ಈ 5 ವಿಷಯದ ಮೇಲೆ ಗಮನ ಇಡಿ. ಸುಳ್ಳು, ಮೋಸ, ಕಳ್ಳತನ, ಕೆಟ್ಟ ಮಾತು, ಹೊಡೆದಾಟ ಇವನ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗುತ್ತೆ. ಪ್ರತಿ ಸಲ ಇದನ್ನ ಮಾಡಕ್ ಅವಕಾಶ ಸಿಕ್ಕಾಗ ಮಾಡದೇ ಇರೋ ಚಾಯ್ಸ್ ಮಾಡಿ. Make a choice of not doing those things and your character will become strong. This is the first one. Character development, most important. ಚಾರಿತ್ರ್ಯ ಗಟ್ಟಿ ಇರಬೇಕು.
ನಂಬಿಕೆಗೆ ಯೋಗ್ಯರಾಗ್ತೀರಾ. ಎರಡನೇದು, ಯಾವುದೇ ಯಶಸ್ಸು, ವಾಟ್ ಎವರ್ ಇಸ್ ದ ಸಕ್ಸೆಸ್ ಯು ವಾಂಟ್ ಇನ್ ಲೈಫ್, ಯು ಆರ್ ಡೀಲಿಂಗ್ ವಿತ್ ಪೀಪಲ್. ಜನಗಳ ಜೊತೆ ಬೆರಿತಾ ಇರ್ತೀರಾ. ಜನಗಳ ಜೊತೆ ಬೆರೆಯುವಾಗ ಯಾರು ನಮ್ಮವನು ಅನ್ನುವಂತ ಭಾವನೆ ಜನಗಳಿಗೆ ಬರುತ್ತೋ ಅವರುಗಳ ಜೊತೆ ಹೆಚ್ಚು ಹೆಚ್ಚು ಸಂಪರ್ಕ ಮಾಡ್ತಾರೆ ಜನ. ಯು ಶುಡ್ ಏನೋ ಅದಕ್ಕೆ ಮತ್ತೆ ಡಿವಿಜಿ ಜೀವನ ಬದಲಾಯಿಸುವಂತ ಕಗ್ಗಗಳನ್ನ ಬರೆದಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸರಿಯಾದ ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು. ಸರಿಯಾದ ಪರ್ಸನಾಲಿಟಿ ಅಂತಂದ್ರೆ ಏನು? ಎಲ್ಲರ ಜೊತೆ ತಾನು ಒಬ್ಬ ಅನ್ನೋ ರೀತಿ ನಿಮಗೆ ಬೆರೆಯೋದಕ್ಕೆ ಸಾಧ್ಯ ಆಗ್ತಾ ಇದ್ರೆ, ಇಫ್ ಎನಿಬಡಿ ಹೂ ಯು ಇಂಟರಾಕ್ಟ್ ವಿತ್ ಕ್ಯಾನ್ ಫೀಲ್ ದಟ್ ಯು ಆರ್ ಅ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ, ಆ ತರ ಎಲ್ಲರನ್ನ ಬೆರೆಯೋ ಅಂತ ಒಂದು ವ್ಯಕ್ತಿತ್ವ ನೀವು ರೂಪಿಸ್ಕೊಂಡ್ರೆ ಎರಡನೇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಹೆಂಗೆ? ವಾಟ್ ಇಸ್ ದ ಆಕ್ಷನಬಲ್? ಹೌ ಡು ಐ ಆಕ್ಟ್ ಆನ್ ಇಟ್? ಹಿರಿಯರು, ಅಸಹಾಯಕರು, ಅಶಕ್ತರು, ಎಲ್ಡರ್ಸ್, ಹೆಲ್ಪ್ಲೆಸ್ ಅಂಡ್ ವೀಕ್, ಈ ಮೂವರಿಗೆ ಸೇವೆ ಮಾಡೋ ಅವಕಾಶ ಸಿಕ್ಕಾಗೆಲ್ಲ ಸೇವೆ ಮಾಡಬೇಕು. ಹುಡ್ಕೊಂಡು ಹೋಗ್ಬಾರ್ದು. ಒಂದ್ ಬಾಟ್ಲು ನೀರು ಇಟ್ಕೊಂಡು ಯಾರಾದ್ರೂ ಅಲ್ಲಿ ಬಿದ್ದೋಗಿದ್ರೆ ಕೊಡ್ತೀನಿ ಅಂತಲ್ಲ. ನಿಮ್ ಸುತ್ತಮುತ್ತ ಸಿಗುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮನ ಸೇವೆ ಮಾಡಿ, ಸಾಯಂಕಾಲ ಮನೆಗೆ ಹೋಗಿ ನೋಡಿ, ಮಲಗದ ಮೇಲೆ ನಿಮ್ಮ ಅಮ್ಮನ ಪಾದ ನೋಡಿ. ನೀವು ಶೂಸ್ ಹಾಕೊಂಡಿರ್ತೀರಾ, ಓಡಾಡ್ತಿರ್ತೀರಾ, ಪೆಡಿಕ್ಯೂರ್ ಅದು ಇದು ಮಾಡ್ಕೊಳ್ತಾ ಇರ್ತೀರಾ, ಅದು ಮಾಡ್ಕೊಂಡ್ರೆ ನಿಮ್ಮ ಪಾದ ಸ್ಮೂತ್ ಆಗಿರುತ್ತೆ. ಅಮ್ಮನ ಪಾದ ಸ್ಮೂತ್ ಆಗಿರುತ್ತಾ? ಏನಾಗಿರುತ್ತೆ? ಕೆಲಸ ಮಾಡಿ. ಅಮ್ಮನ ಪಾದನೂ ಅಷ್ಟೇ, ಅಪ್ಪನ ಪಾದನೂ ಅಷ್ಟೇ ಒಡೆದೋಗ್ಬಿಟ್ಟಿರುತ್ತೆ. ದೇ ಡೋಂಟ್ ಹ್ಯಾವ್ ಟೈಮ್ ಟು ಟೇಕ್ ಕೇರ್ ಆಫ್ ದೇರ್ ಫೀಟ್. ಅವ್ರು ಮಲಗಿರುವಾಗ ಒಂದು ಕಾಲು ಒತ್ತಿ, ಕಾಲುಗೊಂಚೂರು ಪಾದಕ್ಕೊಂಚೂರು ವ್ಯಾಸ್ಲಿನ್ ಹಚ್ಚಿ ಅದನ್ನು ಹೀಲಾಗುತ್ತೆ ಅಷ್ಟೇ. ನೀವೇನು ಅದಕ್ಕೆ ಸೇವೆ ಮಾಡೋದಕ್ಕೆ ಹುಡ್ಕೊಂಡು ಹೋಗೋದು ಬೇಕಿಲ್ಲ. ನಾನು ಅನ್ನೋ ಅಹಂಕಾರ ಕಡಿಮೆ ಆಗೋದಕ್ಕೆ ಸಿಗುವಂತ ಎಲ್ಲಾ ಸೇವೆಯ ಅವಕಾಶಗಳನ್ನ ಬಳಸ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಗಟ್ಟಿ ಆಗತ್ತೆ, ಎಲ್ಲರನ್ನ ಬೆರೆಯುವಂತ ವ್ಯಕ್ತಿತ್ವ ಆಗತ್ತೆ. ಸೆಕೆಂಡ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು ದೊಡ್ಡ ದೊಡ್ಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಹಾಕೊಂಡು ದೊಡ್ಡ ಕಾರ್ಪೊರೇಟ್ ಲೆವೆಲ್ ಟ್ರೈನಿಂಗ್ ಎಲ್ಲ ಬೇಕಾಗಿಲ್ಲ. ನಿತ್ಯದ ಜೀವನದಲ್ಲಿ ಸೇವೆ ಮಾಡುವಂತಹ ಅವಕಾಶಗಳನ್ನ ಬಳಸ್ಕೊಳ್ಳಿ, ಸೇವೆ ಮಾಡಿ. ಸೇವೆ ಮಾಡೋದಕ್ಕೋಸ್ಕರ ಒಂದು ಟಾಸ್ಕ್ ತರ ಮಾಡ್ಕೊಂಡ್ಬಿಡಿ. ನಿಮ್ಮ ಮನೇಲೇ ಇರ್ತಾರೆ, ಅಪ್ಪ ಅಮ್ಮನ ಸೇವೆ ಮಾಡಿ, ಹಿರಿಯರ ಸೇವೆ ಮಾಡಿ. ನೀವು ನಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ಸುಸ್ತಾಗಿದ್ದಾರೆ, ಬಿಸಿಲಲ್ಲಿ ನೀರು ಕೊಡಿ, ಬೇಸಿಗೆಯಲ್ಲಿ ಒಂದಷ್ಟು ನೀರಿಡಿ ಪ್ರಾಣಿಗಳಿಗೆ ಕುಡಿಯೋದಕ್ಕೆ. ನನಗಲ್ಲದೆ ಇನ್ನೊಬ್ರಿಗೆ ಏನೋ ಮಾಡ್ತಿದ್ದೀನಿ ಅನ್ನೋದು ಸೇವೆ. ದಟ್ ವಿಲ್ ಡೆವಲಪ್ ಯುವರ್ ಪರ್ಸನಾಲಿಟಿ. ಎರಡನೇದು. ಥರ್ಡ್ ಥಿಂಗ್, ಆನ್ ಎ ಡೈಲಿ ಬೇಸಿಸ್ ಯು ಶುಡ್ ವರ್ಕ್ ಆನ್ ಡೆವಲಪಿಂಗ್ ನಾಲೆಡ್ಜ್. ನಿಮ್ಮ ಪುಸ್ತಕದಲ್ಲಿರೋದಷ್ಟೇ ಅಲ್ಲ, ನಾಟ್ ವಾಟ್ ಎವರ್ ಈಸ್ ಇನ್ ಯುವರ್ ಬುಕ್, ದಟ್ ಶುಡ್ ನಾಟ್ ಬಿ ದ ಲಿಮಿಟ್ ಆಫ್ ಯುವರ್ ನಾಲೆಡ್ಜ್. ನಿಮಗೆ ಯಾವ್ದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರುತ್ತೋ ಅದ್ರ ಬಗ್ಗೆ ಎಲ್ಲ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ. ನಾವು ಇಫ್ ಯು ಹ್ಯಾವ್ ಅ ಕ್ವೆಶ್ಚನ್ ಅಬೌಟ್ ಹೂ ದಿಸ್ ಫೆಲೋ ಇಸ್, ದಟ್ ಇಸ್ ಅ ಕ್ವೆಶ್ಚನ್. ಇಷ್ಟೆಲ್ಲ ಮಾತಾಡ್ತಿದ್ದಾನಲ್ಲಪ್ಪ, ಏನ್ ಇವನು, ಯಾರು ಇವನು ಅಂತ ಅನ್ಸಿದ್ರೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ. ಹೆಸರು ನೋಡ್ಕೊಳ್ಳಿ, ಗೂಗಲ್ ಮಾಡಿ, ಒಂದಷ್ಟು ಸಿಗುತ್ತೆ ಏನಾದ್ರು. ಸೊ ವಾಟ್ ಎವರ್ ಇಸ್ ದ ಕ್ವೆಶ್ಚನ್ ಯು ಹ್ಯಾವ್, ಟ್ರೈ ಟು ಫೈಂಡ್ ಆನ್ಸರ್ಸ್ ಫಾರ್ ದಟ್. ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ನಾಲೆಡ್ಜ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಾಲೆಡ್ಜ್ ಡೆವಲಪ್ಮೆಂಟ್ಗೆ ಮಾಡಬೇಕಾಗಿರೋದು ಪ್ರಶ್ನೆಗಳನ್ನ ಅದಂಬಾರ್ದು. ಡೋಂಟ್ ಸಪ್ರೆಸ್ ಯುವರ್ ಕ್ವೆಶ್ಚನ್ಸ್, ಟ್ರೈ ಟು ಸೀಕ್ ಆನ್ಸರ್ಸ್ ಫಾರ್ ಎವ್ರಿ ಕ್ವೆಶ್ಚನ್ ದಟ್ ಯು ಗೆಟ್ ಇನ್ ಯುವರ್ ಮೈಂಡ್. ದಟ್ಸ್ ಆಲ್. ಐ ಆಮ್ ಗಿವಿಂಗ್ ಯು ಆಕ್ಷನಬಲ್ಸ್ ಫಾರ್ ಎವ್ರಿಥಿಂಗ್. ನಾಲ್ಕನೇದು, ಫೋರ್ತ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ಸ್ ಅಂದ್ರೆ ಏನು? 3 ಭಾಗ ಮಾಡ್ತೀನಿ ನಾನು. ಸರ್ವೈವಲ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಸಕ್ಸೆಸ್ ಸ್ಕಿಲ್ಸ್. ಸರ್ವೈವಲ್ ಸ್ಕಿಲ್ಸ್ ಅಂತಂದ್ರೆ ನಮ್ಮ ನಿತ್ಯದ ಜೀವನದಲ್ಲಿ ಆಗೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ ಬೇಕಾಗಿರುವಂತ ಸ್ಕಿಲ್ಸ್. ಒಂದು ಫ್ಯಾನ್ ಕೆಟ್ಟೋಯ್ತು, ರಿಪೇರಿ ಮಾಡಕ್ ಬರ್ಬೇಕು ನಿಮಗೆ. ಮನೇಲಿ ನೀರು ಬರ್ತಾ ಇಲ್ಲ, ಎಲ್ಲೋ ಬ್ಲಾಕ್ ಆಗಿದೆ, ಡ್ರೈನೇಜ್ ಬ್ಲಾಕ್ ಆಗಿದೆ, ಅದನ್ನ ರಿಪೇರಿ ಮಾಡಕ್ ಬರಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಅರೌಂಡ್ ಅಂಡ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದ ಸಿಂಪಲ್ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಇನ್ ಯುವರ್ ಡೇ ಟು ಡೇ ಲೈಫ್ ವಿಚ್ ವಿಲ್ ಮೇಕ್ ಯುವರ್ ಲೈಫ್ ಬೆಟರ್. ದಟ್ಸ್ ಆಲ್. ಸರ್ವೈವಲ್ ಸ್ಕಿಲ್ಸ್. ಜೀವನ ಮಾಡೋದಕ್ಕೆ ಬೇಕಾಗಿರೋದೆಲ್ಲ ಕಲಿಬೇಕು. ಲೈಫ್ ಸ್ಕಿಲ್ಸ್ ಅಂತಂದ್ರೆ ಜನಗಳ ಜೊತೆ ಸಂಪರ್ಕ, ಜನಗಳ ಒಡನಾಟದಲ್ಲಿ ಹೆಂಗೆ ನಾನು ಇರಬೇಕು ಅನ್ನೋದು ಲೈಫ್ ಸ್ಕಿಲ್ಸ್. ಎರಡನೇದು. ಮೂರನೇದು ಸಕ್ಸೆಸ್ ಸ್ಕಿಲ್ಸ್ ಅಂತಂದ್ರೆ ಇವಾಗ ನೀವು ಸ್ಟಡೀಸ್, ಯುವರ್ ಸ್ಟೂಡೆಂಟ್ಸ್, ಯು ಶುಡ್ ಫೈಂಡ್ ಔಟ್ ಹೌ ಡು ಐ ಇಂಪ್ರೂವ್ ಮೈ ಲರ್ನಿಂಗ್. ನಾನು ಕಲಿಯೋದನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಹೌ ಡು ಐ ರಿಮೆಂಬರ್ ಬೆಟರ್, how do I develop the conceptual understanding, how do I extrapolate my understanding to applications. Idu skills. Fourth thing that you have to work on is skills. Leadership, how do you develop? A leader is a problem solver. So nim leadership develop ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಸುತ್ತಮುತ್ತ wherever you find a problem, try to figure out a solution and be a part of the solution. That's all. Keep doing it. When the time comes, you will get opportunities, and when opportunities come, your leadership emerges. ಅವಕಾಶ ಸಿಕ್ಕಾಗ ಲೀಡರ್ಶಿಪ್ ಡೆವಲಪ್ ಆಗೋದು ಅವಕಾಶ ನಿಮ್ಮ ಅಪ್ಪ ಕೊಟ್ರೆ ಮಾತ್ರ. ನಿಮ್ಮ ಅಪ್ಪನ ಕಂಪನಿನಲ್ಲಿ ಸಿಇಒ ಆಗಿ ಹೋದ್ರೆ ಆಮೇಲೆ ನಿಧಾನಕ್ಕೆ ಲೀಡರ್ ಆಗಿ ಡೆವಲಪ್ ಆಗ್ತೀರಾ ಅಂತಂದ್ರೆ ದಟ್ ಈಸ್ ಪಾಸಿಬಲ್. ಅದರ್ವೈಸ್ ನಿಮ್ಮನ್ನ ಅಧಿಕಾರದಲ್ಲಿ ಕೂಡಿಸಿ ಬೆಳೆಯೋದಕ್ಕೆ ಅವಕಾಶ ಕೊಡೋದಕ್ಕೆ ಅಪ್ಪ ಆಗಲಿ ಅಥವಾ ಇಫ್ ಯು ಡೋಂಟ್ ಹ್ಯಾವ್ ಅ ಫಾದರ್ ಆರ್ ಅ ಗಾಡ್ ಫಾದರ್ ಟು ಡೂ ದಟ್, ಹೂ ಕ್ಯಾನ್ ಬಿ ಪೇಷಂಟ್ ವಿತ್ ಆಲ್ ಯುವರ್ ನಾನ್ಸೆನ್ಸ್ ಅಂಟಿಲ್ ಯು ಡೆವಲಪ್,
The real world will give you rewards for what you are ready for. ನೀವು ಯಾವುದಕ್ಕೆ ತಯಾರಿದ್ದೀರೋ ಅದಕ್ಕೆ ನಿಮಗೆ ಸಿಗುತ್ತೆ. You are a leader and then you get a position. It is not the other way. You get a position and then you become a leader. No, life doesn't work that way. So, how to develop leadership? Solve problems. ನಿಮ್ಮ ಸುತ್ತಮುತ್ತ ಇರೋ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ, to solve the problems around you, think of a solution. You don't have to do anything. Like ಇಬ್ರು ಜಗಳ ಆಡ್ತಿದ್ದಾರೆ, ಇಬ್ರು ಕೈಯಲ್ಲೂ ದೊಣ್ಣೆ ಇದೆ, ಲೀಡರ್ ಆಗೋ ಅಂತ ಹೇಳಿದರೆ ಸರಿ ಇವಾಗ ಜಗಳ ನಿಲ್ಲಿಸ್ತೀನಿ ಅಂತ ಮಧ್ಯೆ ಹೋಗಿ ತಲೆ ಓಡಿಸ್ಕೊಂಡು ಬರೋದಲ್ಲ. You can stand and analyze the situation. ಹಿಂಗಿರ್ಬೋದು, this might be the reason of the problem. If there was a possibility that I solve it, how would I solve it? Think about it. Thinking, mindset. Leadership is a mindset. The last thing that you have to work on, sixth thing that you have to work on is entrepreneurship. An entrepreneur is an improviser, innovator. ಏನೇ ಕಂಡಾಗ್ಲೂ ಇದನ್ನ ಇನ್ನೂ ಚೆನ್ನಾಗಿ ಏನ್ ಮಾಡಬಹುದು ಅಂತ ನೀವು ಪ್ರಯತ್ನ ಪಡ್ತಾ ಇದ್ರೆ ಯು ಆರ್ ಡೆವಲಪಿಂಗ್ ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್. ದಟ್ಸ್ ಆಲ್. ಬರ್ತೀರಾ, ಇಲ್ಲೆಲ್ಲ ಚೇರ್ಗಳಿದೆ, ಚೇರ್ಗಳು ಸೊಟ್ಟ ಇದೆ. Somebody who is not an entrepreneurial mindset, who does not have an entrepreneurial mindset, ಅದ್ರ ಪಾಡಿಗೆ ಸೊಟ್ಟಗಿರುತ್ತೆ, ಅವರು ಒಂದು ಚೇರಲ್ಲಿ ಕೂತ್ಕೊಂತಾರೆ. If you have an entrepreneurial mindset, that you cannot stand that. You will rearrange it, you will set it right and you will go and sit. ಯಾರಿಗೋ ತೋರಿಸೋದಕ್ಕಲ್ಲ, it should become your natural tendency. You might not have it now, but if you start consciously practicing it, eventually and entrepreneurship will develop in you. Do this. ಇಷ್ಟು ಮಾಡಿ, ಒಳ್ಳೇದಾಗುತ್ತೆ. ಟೈಮ್ ಟು ಟೈಮ್ ನಿಮ್ಗೆ ಓದೋದಕ್ಕೆ ಬೇರೆ ಬೇರೆ ಕೋರ್ಸ್ ಇರುತ್ತೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರಿ. ಬಟ್ ದೀಸ್ ಥಿಂಗ್ಸ್ ದಟ್ ಐ ಟೋಲ್ಡ್ ಅಬೌಟ್ ಶುಡ್ ಬಿ ಫೋಕಸ್ಡ್ ಆನ್ ಕಂಟಿನ್ಯೂಸ್ಲಿ, ಪ್ರತಿನಿತ್ಯ, ಎವ್ರಿ ಡೇ, ಎವ್ರಿ ಮಿನಿಟ್, ದಿಸ್ ಶುಡ್ ಬಿ ಕಾನ್ಶಿಯಸ್ಲಿ ಡನ್. ಅಂಡ್ ಇದಕ್ಕೆಲ್ಲ ನೀವು ಎಕ್ಸ್ಟ್ರಾ ಟೈಮ್ ಕೊಡೋದು ಬೇಕಾಗಿಲ್ಲ. ಇಟ್ ಈಸ್ ಜಸ್ಟ್ ಚೇಂಜಿಂಗ್ ದ ವೇ ಯು ಲುಕ್ ಅಟ್ ಲೈಫ್ ಅಂಡ್ ಚೇಂಜಿಂಗ್ ದ ವೇ ಯು ಕಂಡಕ್ಟ್ ಯುವರ್ ಓನ್ ಲೈಫ್. 3 things to be aware of. Be conscious about your habits, be conscious about your attitudes, be conscious about your mindset, and design them to be positive. 6 things for which you have to seek opportunities to develop: character, personality, knowledge, skills, leadership, entrepreneurship. ಇಷ್ಟು ಮಾಡ್ತಾ ಹೋಗಿ, ಟೈಮ್ ಟು ಟೈಮ್ ನಿಮಗೆ ಅವಕಾಶಗಳು ಸಿಗುತ್ತೆ. Whenever you get an opportunity, don't fear of losing. Take the opportunity, give your best shot. ಅವಕಾಶ ಸಿಕ್ಕಾಗ ತಗೊಳ್ಳಿ, ನಿಮಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ, ಆಗಿಲ್ಲ ಅಂತಂದ್ರೆ ಮತ್ತೆ ಪ್ರಯತ್ನ ಮಾಡಿ ಅಷ್ಟೇ. That's all. So you don't have to bother about did you become successful or failure. Life is not an event. Life is a continuum. ನಿರಂತರ ಹರಿವು, ನದಿ ತರ ಹರಿತಾ ಇರುತ್ತೆ. ಕೆಲವು ಸಲ ಹಳ್ಳ ಕೊಳ್ಳ ಬರುತ್ತೆ, ಕೆಲವು ಸಲ ಸೊಟ್ಟ ಕರು ಬರುತ್ತೆ, ಕೆಲವು ಸಲ ಬೇಕಾದಷ್ಟು ಅಡೆತಡೆ ಬರುತ್ತೆ. ಯು ಕೀಪ್ ಡೂಯಿಂಗ್ ವಾಟ್ ಯು ಕ್ಯಾನ್. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟೇ ಮಾಡಕ್ಕಾಗೋದು. ನಾನ್ ಬಂದು ನಿಮ್ ತಲೆ ಮೇಲೆ ಕೂತ್ಕೊಂಡು ಓದಿ ಅಂತಂದ್ರು ನಿಮ್ಗೆ ಎಷ್ಟು ಓದಕ್ಕಾಗುತ್ತೆ ಅಷ್ಟೇ ಆಗೋದು. ಬಟ್ ಡೂ ಯುವರ್ ಬೆಸ್ಟ್. ಆಲ್ರೈಟ್, ಫೈನಲಿ ಐ ವಿಲ್ ಗಿವ್ ಯು ಒನ್ ಮಂತ್ರ ದಟ್ ಪುಷಸ್ ಮೀ. ಓಕೆ, ರೀಬಿಲ್ಡ್ ಇಂಡಿಯಾ ಅನ್ನೋ ವಿಷನ್ ಮೇಲೆ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 27 years now. 1997 was the time when the idea of Rebuild India got into my head. It is the vision of Swami Vivekananda. ವಿವೇಕಾನಂದರ ಕನಸಿಗೆ ನನ್ನ ಕೈಲಾದ ನನ್ನ ಶಕ್ತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅವಾಗಿಂದ ದಾರಿ ಹುಡುಕ್ತಾ ಏನ್ ದಾರಿ, ದಿಕ್ಕು ಗೊತ್ತಾ, ಐ ನೋ ದ ಡೈರೆಕ್ಷನ್, ಬಟ್ ವಾಟ್ ಇಸ್ ದ ಪಾತ್? ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್. ಇವತ್ತು ವಾಟ್ ಐ ಡೂ ಇಸ್ ಅಂಡರ್ಸ್ಟ್ಯಾಂಡಬಲ್ ಟು ಪೀಪಲ್. Today there is some recognition and I don't get carried away because I know the reality of recognition. ಮತ್ತೊಂದು ಡಿವಿಜಿದು, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲುಮೆ, ಮನ್ನಣೆಯ ದಾಹವಿ ಎಲ್ಲದಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ಅನ್ನ ಬೇಕು ಅನ್ನೋದಕ್ಕಿಂತ ಚಿನ್ನ ಬೇಕು ಅನ್ನೋ ಆಸೆ ಜಾಸ್ತಿ. ಚಿನ್ನ ಸಿಗುತ್ತೆ ಅಂದ್ರೆ ಅನ್ನ ಬಿಟ್ಬಿಟ್ಟು ಹೊಡೋಗ್ಬಿಡ್ತಾರೆ. ಅದಕ್ಕಿಂತ ಜಾಸ್ತಿ ಲವ್, ಗಂಡು ಹೆಣ್ಣೊಲುಮೆ, ಆಸ್ತಿ ಗಿಸ್ತಿ ಎಲ್ಲ ಬಿಟ್ಟು ಹೊಡೋಗ್ಬಿಡ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಆತ್ರ ಯಾವುದು ಅಂತಂದ್ರೆ ಮನ್ನಣೆಯ ದಾಹ, ರೆಕಗ್ನಿಷನ್, ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಡೇಂಜರ್. ಆತ್ಮನೇ ತಿಂದಾಕ್ಬಿಡುತ್ತೆ ಅಂತ. ಸೊ ಬಿ ಕಾನ್ಶಿಯಸ್ ಆಫ್ ದಟ್. ಡೋಂಟ್ ಗೋ ಬಿಹೈಂಡ್ ಎನಿಥಿಂಗ್ ದಟ್ ಈಸ್ ಗಿವನ್ ಬೈ ಔಟ್ಸೈಡ್ ವರ್ಲ್ಡ್. ವರ್ಕ್ ಆನ್ ಥಿಂಗ್ಸ್ ದಟ್ ವಿಲ್ ಕಮ್ ಔಟ್ ಆಫ್ ಯುವರ್ ಓನ್ ಇನ್ನರ್ ಸ್ಟ್ರೆಂತ್. ಆಲ್ರೈಟ್, ಕೀಪ್ ಡೂಯಿಂಗ್ ಯುವರ್ ಬೆಸ್ಟ್. ಇಫ್ ಯುವರ್ ಬೆಸ್ಟ್ ಈಸ್ ಬೆಟರ್ ದನ್ ದ ರೆಸ್ಟ್, ಯು ವಿಲ್ ಬಿ ದ ಬೆಸ್ಟ್. ಓಕೆ, ಮಾಡೋದು ಮಾಡ್ತೀನಿ, ಆಗೋದು ಆಗುತ್ತೆ, ನೋಡೋಣ ಅಷ್ಟೇ.